ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ಸಿಂಗಲ್ ಸ್ಟೆಪ್ ಅಲ್ಲಿ ಹಾಕುವಂತ ಗ್ರ್ಯಾಂಡ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ. ಮತ್ತೆ ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. 1 ರಿಂದ 2 ಸಲ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಬಟ್ಟೆಗೆ. ಅದಾದ ನಂತರ ಸೈ ಚೇಂಜ್ ಮಾಡ್ಕೊಳ್ಬೇಕು. ಸೈ ಚೇಂಜ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡಬೇಕು. ಮತ್ತೆ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 3 ಚೈನ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಾಡ್ಕೊಂಡಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ಫಸ್ಟಿಗೆ ಮಾಡಿದೆ. ಅದಾದ ನಂತರ ಚೆನ್ನಾಗಿ ಕಾಣಿಸಿದೆ ಅಂತ ಬೀಡ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಬೇಕೋ ಆ ತರ ಬೀಡ್ನ ಯೂಸ್ ಮಾಡ್ಕೊಳ್ಬಹುದು. ಅದಾದ ನಂತರ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 3 ಚೈನ್ ಮಾಡ್ಕೊಳ್ಳೋದು. 3 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡೋ ಡಿಸೈನ್ ಆಗಿರೋದ್ರಿಂದ ಬಟ್ಟೆನ ಉಲ್ಟಾ ತಿರ್ಸ್ಕೊಂಡು ಡಿಸೈನ್ ನ ಕಂಟಿನ್ಯೂ ಮಾಡ್ತೇನೆ. ಈ ರೀತಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ದಾರ ಇರುತ್ತೆ. ಈ ರೀತಿ ಆ ದಾರದ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ಬೇಕು. ಎಳ್ಕೊಂಡು ಎರಡಕ್ಕೊಂದು, ಅದಾದ ನಂತರ ಮತ್ತೆ ಎರಡಕ್ಕೊಂದು 3 ಟೈಮ್ಸ್ ಮಾಡ್ಬೇಕು. ಇದನ್ನು ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಈಗ 3 ಚೈನ್ ಹಾಕೊಳ್ಬೇಕು. ಹಾಕೊಂಡು ಟ್ರಿಪಲ್ ಕ್ರೋಶಾ ಮಾಡ್ಕೊಂಡಿರ್ತೀವಲ್ಲ ಪಕ್ಕದಲ್ಲಿ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಬೇಕಂದ್ರೆ ಪೀಕಾಕ್ ಡಿಸೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಬೇಕು. ಮತ್ತೆ 3 ಚೈನ್ ಮಾಡ್ಕೊಳ್ಳೋದು. ಈಗ ಹಾಕಿರ್ತೀವಲ್ಲ ಕಂಬ ಅದ್ರ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿಯಾಗಿ 9 ಪೀಕಾಟ್ಸ್ ನ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ 9 ಅಥವಾ 7 ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು. 9 ನನಗೆ ಇಲ್ಲಿ ಕರೆಕ್ಟ್ ಆಗಿ ಬಂತು. ಅದನ್ನ ನಿಮ್ಗೆ ರಿಂಕಲ್ಸ್ ಆಯ್ತು ಅಂತ ಇದ್ದಲ್ಲಿ 7 ಪೀಕಾಟ್ಸ್ ನ ಕೂಡ ನೀವು ಟ್ರೈ ಮಾಡ್ಬೋದು. ಚೇಂಜ್ ಮಾಡ್ಕೊಂಡು ಕಂಬದ ಪಕ್ಕ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಲೆಂತ್ ಬಂದು ಈವನ್ ಆಗಿ ಬರ್ಬೇಕು ಪೀಕಾಟ್ಸ್. ಇನ್ನು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇದನ್ನ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡೋದು. ಬ್ಯಾಕ್ ಸೈಡ್ ಇಂದ ಈ ರೀತಿಯಾಗಿ ಕಾಣಿಸುತ್ತೆ ಪೀಕಾಟ್ಸ್. ಈಗ ಮತ್ತೆ 3 ಚೈನ್ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಇವಾಗ ಸೀದಾ ಇಟ್ಕೊಂಡು 2 ಚೈನ್ ಹಾಕೊಳ್ಬೇಕು. 1 2 ಚೈನ್ ಹಾಕೊಂಡು 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ತೀವಿ. ಎರಡಕ್ಕೊಂದು ಡಬಲ್ ಕ್ರೋಶೆ. ಅದಾದ್ಮೇಲೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ತಾ ಇದೀನಿ. ಅಂದ್ರೆ ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ ಇದಕ್ಕೆ. ಈಗ ಸಿಂಗಲ್ ಕ್ರೋಶೆ. 2 ಚೈನ್, 1 ಡಬಲ್ ಕ್ರೋಶೆ, ಅದಾದ ನಂತರ ಹಾಫ್ ಡಬಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು 2 ಪೀಕಾಟ್ಗಳ ಮಧ್ಯೆ ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ 1 ಡಬಲ್ ಕ್ರೋಶೆ ಮಾಡಬೇಕು. ಅದಾದ್ಮೇಲೆ 2 ಚೈನ್ ಮಾಡಿ ಈಗ ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದಕ್ಕೆ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಹಾಫ್ ಡಬಲ್ ಕ್ರೋಶೆ. 3 ದಾರ ಸೇರಿ 1 ಮಾಡಿದ್ರೆ ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಈಗ 1 ಸಿಂಗಲ್ ಕ್ರೋಶೆ. ಸೂಜಿ ಮೇಲೆ ಈಗ ದಾರ ಸುತ್ತಕೊಳ್ಳೋದು. ನೆಕ್ಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ ಟ್ರಿಪಲ್ ಕ್ರೋಶೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಇದೇ ರೀತಿ
4 ಪೆಟಲ್ಸ್ನ ಮಾಡ್ಕೊಳ್ಬೇಕು. 4 ಮಾಡ್ಕೊಂಡು ನೋಡಿ 5ನೇದಕ್ಕೆ ನಾನು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಚೈನ್ ಹಾಕಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಬೇಕಿದ್ದಲ್ಲಿ ಹಾಕೋಬಹುದು, ಬೇಡ ಅಂತ ಇದ್ದಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಿ ಈಗ ಕಂಬ ಹಾಕಿರ್ತೀವಲ್ಲ ಆ ಕಂಬಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು 2 ಚೈನ್ ಬದಲಿಗೆ ಇಲ್ಲಿ 1 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿದೀವಿ, ಅಷ್ಟೇ ಡಿಫ್ರೆನ್ಸು. ಮಿಕ್ಕಿದೆಲ್ಲ ಸೇಮ್ ಪ್ರೀವಿಯಸ್ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸಿಂಗಲ್ ಕ್ರೋಶೆ ಇದಾದ್ಮೇಲೆ ಮತ್ತೆ 4 ಪೆಟಲ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ 4 ಪೆಟಲ್, ಆಮೇಲೆ ಬೀಡ್ ಹಾಕಿ 1 ಪೆಟಲ್, ಅದಾದ್ಮೇಲೆ 4 ಪೆಟಲ್. ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಪೀಕಾಟ್ಗಳ ಮಧ್ಯೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ ಮಾಡಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಈಗ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಈಗ ಸಿಂಗಲ್ ಕ್ರೋಶೆ. ಇದೇ ರೀತಿಯಾಗಿ ಪೂರ್ತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ತುಂಬಾ ಈಸಿ ಇದೆ ಡಿಸೈನ್, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಆಚೆ ತುಂಬಾ ಬ್ರಾಡ್ ಆಗಿ ಬರುತ್ತೆ, ದೊಡ್ಡದಾಗಿ ಬೇಗನು ಫಿನಿಶ್ ಮಾಡ್ಕೊಂಡು ಹೋಗ್ಬೋದು. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಈಗ 4 ಪೆಟಲ್ಸ್ ಆದ್ಮೇಲೆ ಬೀಡ್ ಆದ್ಮೇಲೆ ಸೂಜಿ ಮೇಲೆ ದಾರನ ಒಂದ್ಸಲ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಬಂದಿದೆಯೋ ಅದೇ ರೀತಿ ಫಿನಿಶಿಂಗ್ಗೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಈಗ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಇನ್ನೊಂದ್ಸಲ ಬಟ್ಟೆಗೆ ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಮತ್ತೆ 5 ಚೈನ್ ಮಾಡ್ಕೊಳ್ತಾ ಇದೀನಿ. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಬಟ್ಟೆಗೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ. ಈಗ 3 ಚೈನ್, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತೆ 3 ಚೈನ್ ಹಾಕ್ಬೇಕು, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಈಗ ದಾರನ ಒಂಚೂರು ಮೇಲೆ ತೆಗೆದುಕೊಂಡು ಬೀಡ್ನ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ ಮತ್ತೆ 3 ಚೈನ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಈ ಬೀಡ್ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ, 2 ಸಲ ದಾರ ಸುತ್ಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ದಾರ ಇರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ಟೈಮ್ಸ್ 2 ದಾರ ಸೇರಿ 1 ಮಾಡ್ಕೊಳ್ಬೇಕು. 2ಕ್ಕೊಂದು 2ಕ್ಕೊಂದು 2ಕ್ಕೊಂದು. ಈಗ 3 ಚೈನ್, ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿದಾರ ಅಂತ 2 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಅದಾದ ನಂತರ 3 ಚೈನ್ ಹಾಕಿ ಪೀಕಾಟ್ ನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ 9 ಪೀಕಾಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. 9 ಪೀಕಾಟ್ ನ ಮಾಡ್ಕೊಂಡು ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ ಇರೋ ಜಾಗದಲ್ಲಿ ಮತ್ತೆ 3 ಚೈನ್, ಲಾಕ್ ಇರೋ ಕಡೆ ಲಾಕ್, ಫಸ್ಟ್ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಂಡು 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ಆ 3 ಚೈನ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಮತ್ತೆ ಹಾಫ್ ಡಬಲ್ ಕ್ರೋಶೆ, ಅದಾದ ನಂತರ ಒಂದು ಸಿಂಗಲ್ ಕ್ರೋಶೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ ಪಿಕಾಟ್ಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಏನು ಕನ್ಫ್ಯೂಸ್ ಆಗೋದಿಲ್ಲ, ನಿಧಾನವಾಗಿ ವಿಡಿಯೋನ ನೋಡ್ಕೊಂಡ್ರೆ ನೀಟಾಗಿ ಮಾಡ್ಕೊಳ್ಬೋದು. ತುಂಬಾ ಈಸಿ ಕೂಡ ಇದೆ. ಅದೇ ರೀತಿ ಪೆಟಲ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 4 ಪೆಟಲ್ನ ಹಾಗೆ ಮಾಡ್ಕೊಳ್ಳೋದು. 1 ಪೆಟಲ್ಗೆ ಬೀಡ್ನ ಯೂಸ್ ಮಾಡ್ಕೊಳ್ಬೇಕು. ಮತ್ತೆ 4 ಪೆಟಲ್ ಹಾಗೇನೆ ಮಾಡ್ಕೊಳ್ಬೇಕು. ಈಗ ನಾನು
ಪೆಟಲ್ ಹಾಕೋದಾದ್ರೆ 2 ಚೈನ್ ಬದಲಿಗೆ 1 ಚೈನ್ ಹಾಕೊಳ್ಬೇಕಾಗತ್ತೆ ನೋಡಿ. ನೆಕ್ಸ್ಟ್ ನಾನಿಲ್ಲಿ 5ನೇ ಪೆಟಲ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಯೂಶುವಲ್ ಆಗಿ 2 ಚೈನ್ ಹಾಕೊಳ್ತೀವಿ, ಇಲ್ಲಿ 1 ಚೈನ್ ಹಾಕಿ ಬೀಡ್ನ ಇನ್ಸರ್ಟ್ ಮಾಡ್ತಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಬೀಡ್ನ ಈ ಬೀಡ್ ಬಂದು ನಾನು ಸ್ವಲ್ಪ ದೊಡ್ಡದು ಅನ್ನಿಸ್ತು, ನೀವು ಚಿಕ್ಕದನ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಬೀಡ್ ಲಾಕ್ ಮಾಡಿ ಮತ್ತೆ ಆ ಗ್ಯಾಪಿಗೆ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಟ್ರಿಪಲ್ ಕ್ರೋಶ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ನೀಡಲ್ ಹಾಕಿ 3 ದಾರ ಸೇರಿ ಒಂದು ಮಾಡಿದ್ರೆ ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಮತ್ತೆ ಸಿಂಗಲ್ ಕ್ರೋಶ, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಪಿಕಾಟ್ಗಳ ಮಧ್ಯೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಆರ್ಚನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಬೀಡ್ ಆದ್ಮೇಲೆ 4 ಪೆಟಲ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಬೇಕಲ್ಲ, ಅಲ್ಲಿಗೆ ನೀಡಲ್ ಹಾಕಿ ಎರಡಕ್ಕೊಂದು ಮಾಡಬೇಕು. ಅದಾದ ನಂತರ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. 2 ಟೈಮ್ಸ್ ಲಾಕ್ ಮಾಡ್ಬೇಕಿಲ್ಲ. ಇವಾಗ ಒಂದ್ಸಲ ಲಾಕ್ ಆಯ್ತು, ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 5 ಚೈನ್ ಕುಚ್ಚು ಕಟ್ಲಿಕ್ಕೋಸ್ಕರ 5 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಇದೇ ರೀತಿಯಾಗಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ನೀಟಾಗಿ ಕುತ್ಕೊಳ್ಳುತ್ತೆ. ಒಂದ್ಸಲ ಫೋಲ್ಡ್ ಮಾಡಿ ಬಟ್ಟೆನ ಇಟ್ಟರೆ ಆರ್ಚ್ ಎಲ್ಲೂ ಕೂಡ ಫೋಲ್ಡ್ ಆಗೋದಿಲ್ಲ ನೋಡಿ. ಇದನ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಬೇಕು ಫಿಂಗರಲ್ಲಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ಫೈನಲ್ ಆಗಿ. ತುಂಬ ದೊಡ್ಡದಾಗಿ ಬರುತ್ತೆ ಆರ್ಚ್, ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಇನ್ನು ಆ ಕುಚ್ಚುಗೆನೆ ಇನ್ನೊಂದು ಬೀಡಿಟ್ಟು ಕೂಡ ಕುಚ್ಚು ಕಟ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಲೆಂತಿಯಾಗಿ. ನಾನು ಸ್ವಲ್ಪ ಆರ್ಚ್ ಎಷ್ಟಿದೆ ಅಷ್ಟೇ ಉದ್ದಕ್ಕೆ ಕುಚ್ಚು ಕಟ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.